ಅದನ್ನು ಇಲ್ಲ ಅಂತ ಹೇಳ್ತಾರೆ. ಅಂದರೆ ಈ ಕಡೆಗೆ ಈ ಥರ ಇವರು ಇದೆ. ಪ್ರಕೃತಿನ ಎಂಜಾಯ್ ಮಾಡಬೇಕು, ಹಂಗೆ ಅಂದ್ಬಿಟ್ಟು ನಾವು ನಾನ್ ಸೆನ್ಸ್ ಕ್ರಿಯೇಟ್ ಮಾಡಿ ರೋಡ್ ಬ್ಲಾಕ್ ಮಾಡಿ. ರೀಲ್ ನಾವು ನೋಡ್ತೀವಿ, ನೀವು ನಮ್ಮ ನೋಡ್ತೀರಾ ಅಷ್ಟೇ. ಏನೋ ಇದು ಸನ್ ರೂಫ್ ಮಾಡ್ಕೊಂಬಿಟ್ಟವ್ರು ಇವರು. ನಂಗೆ ರೈನಸ್ ಬಗ್ಗೆ ಎಲ್ಲ ಕಮೆಂಟ್ ಮಾಡೋಕ್ಕೆ ಹೋಗಲ್ಲ, ಹೇಳಿದ್ದೀನಿ ರೀಲಲ್ಲೇ. ಅದು ಸ್ವಲ್ಪ ಕಮ್ಮಿ ಬರುತ್ತೆ, ಹೈಟು 3 ಸೆಂಟಿಮೀಟ್ರ್ ಇದನ್ನು ಎಕ್ಸ್ಟ್ರಾ ಬರುತ್ತಂತೆ. ಅದು ಒಳ್ಳೆ ಬ್ರ್ಯಾಂಡಿಂಗ್ ಸಿಗ್ತಾಯಿದೆ. ಆಮೇಲೆ ಪ್ರೈಸು ಅಷ್ಟೇ ಒಳ್ಳೆ ಪ್ರೈಸ್ಗೆ ಸಿಕ್ತು, 3100 ಸಿಕ್ತು. ಅಲ್ಲ ನಿಮ್ಮದು ಫ್ರೆಂಡ್ಲಿ ಡಾಗ್ಸ್ ಬೈ ಗಾಯ ಆಗಿರೋ ನಾಯಿಗಳು ಭಯ ನನಗೆ. ಮೇಡಮ್ ಕಾಫಿ ಇದೆಯಾ? ಹಾಂ, ನಿಮಗೂ ಕಾಫಿನಾ? 2 ಕಾಫಿ ಡಾರ್ಲಿಂಗ್ಸ್. ಲೈಟಾಗಿ ಒಂದು ಕಾಫಿ ಹಾಕ್ಕೊಂಡ್ವಿ. ನೋಡಿ ಅಲ್ಲಿ ಎತ್ತಿನ ಭುಜ ಮತ್ತು ದೇವರಗುಂದ ಅಂಥದ್ದು ಒಂದು ಚೂರು ಬೆಟ್ಟ ಕಾಣಿಸ್ತಿಲ್ಲ. ಬಟ್ ನಮ್ಮ ಫ್ರೆಂಡ್ ಅವ್ರು ದೇವ್ರ ಮನೆಗೆ ಹೋಗಲೇಬೇಕು ಅಂತಿದ್ದಾರೆ. ಹೋಗ್ಬಿಟ್ಟು ಟ್ರೆಕ್ಕಿಂಗ್ ಮಾಡಲ್ಲ, ನೋಡ್ತೀವಿ ಒಂದು ಸಲ ವ್ಯೂ ನೋಡಿಕೊಂಡು ವಾಪಸ್ ಬರ್ತೀವಿ. ಐ ಹೋಪ್ ನೀವು ಬೆಟ್ಟದ ಭೈರವೇಶ್ವರ ಡ್ರೋನ್ನ ಎಂಜಾಯ್ ಮಾಡಿದ್ದೀರ ಅಂತ ಅಂದ್ಕೋತೀನಿ. ನಾವು ಫುಲ್ಲು ರೈಡಿಂಗ್ ಗೇರ್ಸಲ್ಲಿ ಇದ್ದಿದ್ದರಿಂದ ದೇವಸ್ಥಾನದ ಒಳಗಡೆ ಹೋಗಲಿಲ್ಲ, ಕ್ಷಮೆ ಇರಲಿ. ಬಟ್ ಹೋಪ್ ವೀಡಿಯೋ ಎಂಜಾಯ್ ಮಾಡಿದ್ದೀರ ಅಂತ ಅಂದ್ಕೋತೀನಿ. ನೆಕ್ಸ್ಟ್ ಟೈಮ್ ಖಂಡಿತವಾಗ್ಲೂ ಬರ್ತೀವಿ. ಆಗಲೇ ಹೇಳ್ದಂಗೆ ಮುಂಚೆ ಥರ ಏನು ಟಫ್ ಇಲ್ಲ, ಆರಾಮಾಗಿದೆ ರೋಡು. ಸಿಕ್ಕಾಪಟ್ಟೆ ಇಂಪ್ರೂವ್ ಆಗಿದೆ, ಸಿಮೆಂಟಿಂಗ್ ರೋಡ್ಗಳು, ಹೋಮ್ ಸ್ಟೇಗಳು. ಮುಂಚೆ ಬೆಟ್ಟದ ಭೈರವೇಶ್ವರ ಬರಬೇಕು ಅಂದರೆ ಈ ಕರುವೆ ಸಿಕ್ಕಾಪಟ್ಟೆ ಕಲ್ಲುಗಳು ಜಾಸ್ತಿ ಇದೆ. ನೋಡಿ ಮತ್ತೆ ಮಳೆ ಬರೋ ಥರ ಇದೆ. ಫುಲ್ ಗೇರ್ ಆಗಿದ್ದಾಗ ಮಳೆ ಬರಲ್ಲ, ಗೇರ್ ತೆಗೆದ್ರೆ ಮಳೆ ಬರುತ್ತೆ. ಈಗ ಮಳೆ ಬರಲಿ ಪರವಾಗಿಲ್ಲ. ಸಾಕಾಗಿದೆ ಸ್ನೇಹಿತರೆ. ಇಲ್ಲಿ ಕೆಲವರು ಹೋಮ್ ಸ್ಟೇಗಳು ಮಾಡಿದ್ದಾರೆ. ಅಲ್ಲೊಂದು ನೋಡಿ, ವಾವ್, ಹೋಮ್ ಸ್ಟೇನೋ ಮನೇನೋ ಅಲ್ಲಿ. ಏನು ಗುರು, ಇಂಥವ್ರಿಂದ ತಾನೇ ಕೇರಳದಲ್ಲಿ ಏನಕ್ಕೆ ಅಷ್ಟೆಲ್ಲ ಲ್ಯಾಂಡ್ಸ್ಲೈಡ್ ಆಗ್ತಿರೋದು? ಎಲ್ಲ ದುಬೈ ದುಡ್ಡು ತೊಗೊಂಬಂದು ಬೆಡ್ಡ ಕುಸಿಯೋದು ಎಲ್ಲ ಮಾಡ್ತಾರೆ. ಆರಾಮಾಗಿ ಬುಲ್ಡೋಸರ್ಗೆ 7,000 ಕೊಡ್ತಾರೆ ದಿನಕ್ಕೆ. ಎಲ್ಲಿ ಬೇಕಲ್ಲಿ ಎಳಿತಾರೆ, ಮಣ್ಣು ಎಳಿತಾರೆ, ಬಿಲ್ಡಿಂಗ್ಗಳು ಕಟ್ತಾರೆ. ಅದು ಯಾವನ್ಗೋ ಎಫೆಕ್ಟ್ ಆಗುತ್ತೆ. ಓಕೆ, ಹತ್ತಿರ ಆಹಾ, ಈಗ ಮಳೆ ಸ್ಟಾರ್ಟ್ ಆಯಿತು. ಮಾನ್ಸೂನ್ ರೈಡಿನ ಮಜಾ ಬರ್ತಾ ಇದೆ. ಹೊಡೀರಿ ನೀವೇ. ಅದಲ್ಲ, ಐಟಮ್ ನೆನ್ಬಿಟ್ರೆ ಭಯ. ಐಟಮ್ ನಾನು ನೆಂದರೆ ನೋ ಪ್ರಾಬ್ಲಮ್. ಈ ಕಡೆ ಹಸು ಇದೆ, ಓಕೆನಾ? ಬೇಕಾಗಿರೋದು ಅಷ್ಟೇ. ಮಳೆನೇ ನಿಂತೋಯ್ತು ನೋಡಿ, ಬರೀ ಫೋಟೋಗೆ ಬಂದಿದ್ದು ಮಳೆ ಅಷ್ಟೇ, ಚಮ್ಮಕ್ಕು. ಆನ್ ದಿ ವೇನೇ ನೀವು ಬರ್ಬೇಕಾದ್ರೆ ಅಷ್ಟೊಂದು ಜಾಗಗಳು ಎಂಜಾಯ್ ಮಾಡ್ಬೋದು ಇಲ್ಲಿ. ಸೊ ಜಸ್ಟ್ ಒಂದು ರೈಡು, ಸ್ಯಾಟರ್ಡೇ ಬಂದು ಸಂಜೆ ಹೋಗೋ ಥರ ಮಾಡ್ಕೋಬೋದು, ಅಷ್ಟು ಚೆನ್ನಾಗಿದೆ ಜಾಗ. ಮೂಡಿಗೆರೆ ಸೂಪರ್. ಆನೆ ಇದೆ ನೋಡಿ ಸ್ನೇಹಿತರೆ, ಇಲ್ಲಿ ಬೋರ್ಡ್ ಹಾಕಿದ್ದಾರೆ, ಆನೆಗಳಿವೆ ಎಚ್ಚರಿಕೆ. ಸೂಪರು. ನಮ್ಮನ್ನೇ ನೋಡಾಕೋರ 2 ಆನೆಗಳು ಬಂದವೆ ಅಂತ. ಮಜವಾಗಿದೆ ಮಾನ್ಸೂನ್ ರೈಡ್ 26-27. ಸೂಪರ್, ಮಜವಾಗಿದೆ. ಬರ್ಬೇಕಾದ್ರೆ ಅಷ್ಟು ನೀರಿರಲಿಲ್ಲ. ಪಾಪ ಒಳ್ಳೆಯವನು ಈ ಥರ ಇರಬೇಕು. ನಾನು ಹೇಳಿದ್ದೆ ಇನ್ಸ್ಟಾ ರೀಲ್ಸಲ್ಲಿ, ನಂದು ವೈಟರದು ವಾಟರ್ ಪ್ರೂಫ್ ಸಾಕ್ಸ್ ರಿವ್ಯೂ ಮಾಡ್ತೀವಿ, ದಯವಿಟ್ಟು ಯೂಟ್ಯೂಬ್ಗೆ ಹೋಗ್ಬಿಟ್ಟು ನೋಡಿ ಅಂತ. ಈಗ ಆಲ್ಮೋಸ್ಟು ಒಂದು 25 ನಿಮಿಷದಿಂದ ಮಳೇಲಿ ಹೊಡಿತಾನೇ ಇದ್ದೀವಿ. ವಾಟರ್ ಪ್ರೂಫ್ ಶೂಸ್ ಇದೆ, ಶೂಸ್ ಇದ್ರೂ ಮುಂಚೆ ಸೋಲ್ ತನಕ ನೀರು ಹೋಗೋದು. ಯಾವುದೇ ವಾಟರ್ ಪ್ರೂಫ್ ಶೂಸ್ ತೊಗೊಳ್ಳಿ ನೀರು ಹೋಗ್ತಿತ್ತು. ಬಟ್ ಈಗ ನಮ್ಮ ದರ್ಶನ್ ಹೇಳೋ ತನಕ ನಂಗೆ ನೆನಪೇ ಇರಲಿಲ್ಲ ಸಾಕ್ಸ್ ಹಾಕ್ಕೊಂಡಿದ್ದೀನಿ ಅಂತ. ಫುಲ್ಲು ಡ್ರೈ, ಒಂದು ಚೂರು ಗೊತ್ತಾಗ್ತಿಲ್ಲ. ನಿಜವಾಗ್ಲೂ ವರ್ತ್ ಇನ್ವೆಸ್ಟ್ಮೆಂಟು. ನೀವೇನಾದರೂ ಇದು ತುಂಬ ಜಾಸ್ತಿ ದುಡ್ಡು ಅಂತ ಅಂದ್ಕೋತಾ ಇದ್ದರೆ ನಿಮ್ಗಾದ್ರೆ ಕಷ್ಟ ಗೊತ್ತಿರುತ್ತೆ. ಯಾವುದೇ ಥರ ಜುಗಾಡ್ ಮಾಡಿದ್ರೂ ಒಂದು ಸಲ ಫೂಟ್ ಒದ್ದಾದ್ಮೇಲೆ ಗಾಡಿ ಓಡ್ಸೋಕ್ಕೆ ಮನಸ್ಸು ಬರೋಲ್ಲ. ಸೊ
ಇದಕ್ಕೆ ಇನ್ವೆಸ್ಟ್ಮೆಂಟ್ ಮಾಡಿ ಅನ್ನೋದು ನನ್ನದೊಂದು. ನಂಗೆ ರೈನಾಸ್ ಬಗ್ಗೆ ಎಲ್ಲ ಕಮೆಂಟ್ ಮಾಡೋಕ್ಕೆ ಹೋಗಲ್ಲ, ಹೇಳಿದ್ದೀನಿ ರೀಲಲ್ಲೇ. ಅದು ಸ್ವಲ್ಪ ಕಮ್ಮಿ ಬರುತ್ತೆ ಹೈಟು, 3 ಸೆಂಟಿಮೀಟ್ರ್ ಇದನ್ನು ಎಕ್ಸ್ಟ್ರಾ ಬರುತ್ತಂತೆ, ಫುಲ್ ನೀ ಹೈಟ್ ಬರುತ್ತೆ. ಸೊ ಒಂದು ₹300 ₹400 ಡಿಫ್ರೆನ್ಸ್ಗೆ ನಿಮಗೆ ವೈಟರದು ಒಳ್ಳೆ ಬ್ರ್ಯಾಂಡಿಂಗ್ ಸಿಗ್ತಾಯಿದೆ. ಆಮೇಲೆ ಪ್ರೈಸು ಅಷ್ಟೇ ಒಳ್ಳೆ ಪ್ರೈಸ್ಗೆ ಸಿಕ್ತು, 3100 ಸಿಕ್ತು, 3700 ಹಾಕಿದ್ದ. ಹೌದು, ಚಾರ್ಮಾಡಿಲಿ ಮಳೆ ಇಲ್ಲ ಅಂದರೂ ನೀರು ಹರಿತಾ ಇರುತ್ತೆ, ಹೋಗೋಣ. ಬಿಸಿಲಿದೆಯಲ್ಲ, ಹೋಗೋಣ. ಹೆಣ್ಮಗು ಯಾಕೆ ನಗ್ತಾ ಇದೆಯಾ ನೋಡಿ, ವೆದರ್ ಚೇಂಜ್ ಹೇಳಿಲ್ವಾ? ಚಾರ್ಮಾಡಿ ಇದೆ ಬ್ಯೂಟಿ. ಇವನು ಯಾರೋ ಓಡ್ತಾವನೆ. ಏನೂ ಇಲ್ಲ, ಈ ಸ್ಟ್ರೆಚ್ ಮಾತ್ರ ಹಂಗಿರುತ್ತೆ ಅಷ್ಟೇ. ಕರೆಕ್ಟಾಗಿ 6 ಗಂಟೆನೂ ನೋಡಿ. ಯಾವತ್ತೂ ಹೇಳ್ತೀವಲ್ಲ, ಭೂಲೋಕದ ಸ್ವರ್ಗ ಮಾನ್ಸೂನಲ್ಲಿ ಅಂತ, ಅದಕ್ಕೇ ಹೆಂಗಿದೆ ನೋಡಿ ವೆದರು. ಮಳೆನೂ ಇಲ್ಲ, ವೆದರ್ ಮಾತ್ರ ಕ್ರೇಜಿ. ಆಟೋ ಅಣ್ಣ ಬಿಟ್ಬಿಡು. ಇಲ್ಲಿ ಬಂದರೆ ನೀವು ಪೈನಾಪಲ್ಲು ತಿನ್ನಬೇಕು, ಮಟ್ಕಾ ಜ್ಯೂಸ್ ಕುಡಿಬೇಕು, ಮಜಾನೇ ಬೇರೆ. ನನಗೊಂದು ಖುಷಿ ಏನಂದರೆ, ರಾಂಗ್ ಏರ್ ಆಗೋಯ್ತು. ಈ ವಿಂಡ್ಶೀಲ್ಡ್ ಬಿಚ್ಚಿದ ಮೇಲೆ ಐ ಹೋಪ್ ಇನ್ನೂ ವ್ಯೂ ಚೆನ್ನಾಗಿ ಬರುತ್ತೆ ಅನ್ನೋದೊಂದು ಕಾನ್ಫಿಡೆನ್ಸ್ ಇದೆ. ಸ್ನೇಹಿತರೆ, ದಿಸ್ ಈಸ್ 7. ಏನು ಗುರು ಇದು, ಇನ್ನೂ ಇದೆ, ಬನ್ನಿ. ಯಾಕೆ ತಲೆ ಕೆಡಿಸ್ಕೊದ್ದಿ? ಇನ್ನೊಂದು ಆಯಿಲ್ ಸ್ಪಿಲ್ ಇರುತ್ತೆ, ದಯವಿಟ್ಟು ಹುಷಾರಾಗಿ ಹೋಗಿ. ಆಯಿಲ್ಸ್ ಮುಂದೆ ಬನ್ನಿ 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 ಬನ್ನಿ. ತುಂಬ ಆಯಿಲ್ ಚೆಲ್ಲಿಡ್ತಾರೆ ಇಲ್ಲಿ. ನಾವು ನಾನ್ ಸ್ಟಾಪು ಶಿರಾಡಿ ಆಗಲಿ ಚಾರ್ಮಾಡಿನಾಗಲಿ ಸ್ನೇಹಿತರೆ, ನೀವೇನೋ ಬರ್ತಾಯಿದ್ರೆ ಮಾನ್ಸೂನಲ್ಲಿ ದಯವಿಟ್ಟು ಆಯಿಲ್ ಸ್ಪಿಲ್ಸ್ ಇರುತ್ತೆ, ಹುಷಾರಾಗಿ ಹೋಗಿ ಕ್ರಾಸ್ ಸೆಕ್ಷನ್ಗಳಲ್ಲಿ. ನಂದು ಪಿನ್ಲಾಕ್ ಸಕ್ಕದ ವರ್ಕ್ ಆಗ್ತಿದೆ, ಈಗ ಕನ್ನಡಕ್ಕೆ ಹಾಕಿಲ್ಲಲ್ಲ. ಓಹೋ ಮಾಡ್ತಾಯಿದ್ದೀನಿ. ಏಯ್ಯೋ ಸಖತ್ತು ಸೂಪರ್ ಆಗಿದೆ ಸ್ನೇಹಿತರೆ ವೆದರ್. ಏನು ಕಾಣಿಸ್ತಾ ಇಲ್ಲ ಗುರು, ಪಾಸಾಗಿ ಅಷ್ಟೇ ಕಾಣಿಸುತ್ತೆ, ತುಂಬ ದೂರ ಹೋದರೆ ಕಾಣಿಸಲ್ಲ. ಇದು ಜಸ್ಟ್ ಜಲಕ್ಕೂ ದರ್ಶನ ನನಗೆ ಆಯಿಲ್ ಸ್ಪಿಲ್ಲು ನೋಡಿ ಇದೆ ಸ್ನೇಹಿತರೆ, ಭಾಳ ಹುಷಾರಾಗಿ. ನೀರು ಇಲ್ಲ, ಗೇಟ್ ಹಾಕ್ಬಿಟ್ಟು ಅವ್ನು ಮಲೆ ಮಾರುತ್ತದು. ಸಾಕಾಗಿದೆ ಅದೊಂದು ವ್ಯೂ ಪಾಯಿಂಟು. ಇಲ್ಲ ಇಲ್ಲೆಲ್ಲ ಬೇಡ, ನಾವು ಫಾಲ್ಸ್ ನೋಡ್ಕೊಂಡು ಹೋಗೋಣ ಅಷ್ಟೇ. ಇನ್ನೂ ಜರಿ ಸ್ಟಾರ್ಟ್ ಆಗುತ್ತೆ, ನೀರು ಹರಿಯೋದು. ಸೆಕ್ಸಿ ಆಗಿದೆ ಸ್ನೇಹಿತರೆ ಚಾರ್ಮಾಡಿಲಿ. ಇದು ಅನ್ಪ್ಲ್ಯಾನ್ಡು, ದೇವ್ರ ಮನೆಗೆ ಹೋಗಬೇಕು ಅಂತ ಪ್ಲ್ಯಾನ್ ಮಾಡಿದವರು ಸಡನ್ನಾಗಿ ಚಾರ್ಮಾಡಿ ಕಡೆ ತಿರುಗಿಸಿದ್ವಿ. ಸಕ್ಕತ್ತಾಗಿದೆ ವೆದರು. ಆಲ್ಮೋಸ್ಟ್ ಬಣಕಲ್ ತನಕ ವೆದರು ಡ್ರೈ ಇತ್ತು. ಇಲ್ಲಿ ಒಳ್ಳೆ ಮಳೆ ಆಗ್ತಿರೋದ್ರಿಂದ ನೇತ್ರಾವತಿ ತುಂಬ ಹರಿತಾ ಇದೆ. ಆಯಿಲ್ ಸ್ಪಿಲ್ಗಳು ಸಿಕ್ಕಾಪಟ್ಟೆ ಇದೆ ರೋಡಲ್ಲಿ, ಅದೊಂದು ಹುಷಾರಾಗಿ ಹೊಡಿಬೇಕಷ್ಟೇ. ಅಪ್ಸರೇ ಇಲ್ಲೊಂದು ಸಿಂಗಲ್ ರೋಡ್ ಬರುತ್ತೆ, ಹುಷಾರಾಗಿ ಹೋಗಿ, ಲ್ಯಾಂಡ್ ಸ್ಲೈಡ್ ಆಗಿರುತ್ತೆ. ಇಲ್ಲಲ್ಲ, ಈ ಇನ್ನೊಂಚೂರು ಮುಂದೆ ಸಡನ್ನಾಗಿ ಸಿಂಗಲ್ ರೋಡ್ ಬರುತ್ತೆ. ಇಲ್ಲ ವೀಕ್ ಡೇ ಅಲ್ವಾ. ಗಾಡಿ ಹಾಕಿರ್ತಾವೆ. ಇಲ್ಲಿ ನೋಡಲಿಲ್ಲ ನೀವು ಲೆಫ್ಟಲ್ಲಿ ಫಾಲ್ಸು, ಯಪ್ಪ ರೈಟಲ್ಲಿ ಇಲ್ಲೊಂದು ಕಡೆ ಸಖತ್ ನೀರು ಹರಿಯುತ್ತೆ. ಇಲ್ಲಲ್ಲ ಒಂಚೂರು ಮುಂದೆ ಇಲ್ಲಲ್ಲ ಇವರೆಲ್ಲ ಗೊತ್ತಿಲ್ಲ ಬಡತೋಕೆ.
ಓಕೆ. ಅಪ್ಸರೆ ಗಳು ಲೀಕೇಜ್ ಇರುತ್ತೆ, ಅವ್ರಿಗೆ ಬಿಟ್ಬಿಡಿ, ಅಪ್ಪ ಹೊಡಿತವ್ರೆ. ಹೌದು. ಇದು ಮಜಾ. ಹೇಯ್, ಬೆಂಗಳೂರಲ್ಲ ಇದು, ಉಡುಪಿ ರೋಡು. ಮುಂದೆ ಬನ್ನಿ. ಇಲ್ಲೆಲ್ಲ ಗಾಡಿ ಹಾಕಿದ್ರೆ ಕೇಸ್ ಹಾಕ್ತಾರೆ. ನಿಲ್ಲಿಸಿ. ಏನಿಲ್ಲ, ಈ ಸಡನ್ನಾಗಿ ಕ್ಯಾಮ್ರಾ ಆಫ್ ಆಗೋಯ್ತು ಸ್ನೇಹಿತರೆ. ಇದೊಂದು ಸ್ಪಾಟು, ಇನ್ನೊಂದು ಸ್ಪಾಟ್ ಇದೆ, ಅಲ್ಲಿ ನೋಡಿಬಿಟ್ಟು ವಾಪಸ್ ಹೋಗ್ತೀವಿ. ಸಕ್ಕತ್ತಾಗಿದೆ ಮಾತ್ರ. ಬನ್ನಿ, ನೀವು ಪ್ಲ್ಯಾನ್ ಮಾಡ್ತಿದ್ದೀರಾ ಜುಲೈಲಿ ಮಳೆ ಇಲ್ಲ ಅಂತ ಅಂದರೆ ಆರಾಮಾಗಿ ಬರ್ಬೋದು. ಕುದುರೆಮುಖ ಬೆಲ್ಟೆ ಇದೆಲ್ಲ. ಇದು ನಾವು ಗಂಗಾಟಿಕಲ್ಲ ಹತ್ತಿದ್ದು, ಇದ್ರ ಆ ಸೈಡು ಶೃಂಗೇರಿ, ಕುದುರೆಮುಖ, ಆಮೇಲೆ ಏನಪ್ಪ ಇನ್ನೊಂದು ಇದೆಯಲ್ಲ ಎಂತಾದರೂ ಎಂಥದ್ದು ಬಂಡಾಜೆ, ಬಂಡಾಜೆ ಫಾಲ್ಸ್ ಕೇಳಿಲ್ವಾ? ಬಂಡಾಜೆ ಬೆಟ್ಟ, ಬಂಡಾಜೆ ಫಾಲ್ಸು, ಆಮೇಲೆ ಗಂಗಾಡಿಕಲ್ ಬೆಟ್ಟ, ಇದೆಲ್ಲ ಬಂದು ಹೆಂಗೆ ಅಂದರೆ ಇದು ಈ ಸೈಡು, ಅದು ಆ ಸೈಡು ಅಷ್ಟೇ, ಒಂದೇ ಬೆಟ್ಟ ಇದು. ಅದ್ರ ಮಧ್ಯದಲ್ಲಿ ಇದು ಬ್ರಿಟಿಷರು ರೋಡ್ ಮಾಡಿರೋದು ಈ ಲೆವೆಲ್ಗೆ ಸೂಪರಾಗಿ. ಅದೇ ಥರ ಅಷ್ಟೇ. ಇದ್ರ ಆ ಸೈಡ್ಗೆ ಬಂದ್ಬಿಟ್ಟು ಕಲ್ಸ, ಶೃಂಗೇರಿ, ಹೊರನಾಡು ಎಲ್ಲ ಬರುತ್ತೆ. ಇದ್ರ ಈ ಸೈಡ್ಗೆ ದಕ್ಷಿಣ ಕನ್ನಡ ಬರುತ್ತೆ ಅಷ್ಟೆ. ಅದು ಚಿಕ್ಕಮಂಗ್ಳೂರು, ಇದು ದೊಡ್ಡಮಂಗ್ಳೂರು ಅಷ್ಟೇ. ಇದನ್ನು ಡಿವೈಡ್ ಮಾಡೋದು ಈ ಬೆಟ್ಟ. ಅದಕ್ಕೆ ನಾವು ಟ್ರಕ್ ಮಾಡ್ತೀರಾ ಅಂದರೆ, ಈಗ ಕಲ್ಸ ಅಥವಾ ಇದು ನಮ್ಮದು ಕುದುರೆಮುಖ ಹತ್ತಿದ್ರೆ ನೀಟಾಗಿ ಚಾರ್ಮಾದಿ ಸೆಕ್ಷನ್ ಎಲ್ಲ ಕಾಣಿಸುತ್ತೆ ರೋಡು. ಕುದುರೆಮುಖ ಟ್ರಕ್ ಮಾಡಿದ್ರೆ ಏನು ಪ್ಲ್ಯಾನ್ ಅಂದರೆ ಸ್ನೇಹಿತರೆ, ಇಲ್ಲಿ ಅಣ್ಣಪ್ಪ ಸ್ವಾಮಿ ದೇವಸ್ಥಾನದ ಹತ್ರ ಬಂದು ನಿಲ್ಲಿಸ್ಕೊಂಡು ವಾಪಸ್ ಹತ್ತೋದು, ಅದಷ್ಟೇ ಪ್ಲ್ಯಾನು. ಆಮೇಲೆ ಅದಾದಮೇಲೆ ಆಗುಂಬೆ ಗುಡಿ ಅದು ಸಿಗುತ್ತೆ. ಏನು ಗೊತ್ತಾ ಕತೆ, ಅಣ್ಣಪ್ಪ ಸ್ವಾಮಿ, ಈ ಅಣ್ಣಪ್ಪ ಸ್ವಾಮಿ ಮೇಲ್ಗಡೆ ದೈವಾರಾಧನೆ ಇಲ್ಲ ಅಂತ ಹೇಳ್ತಾರೆ. ಅಂದರೆ ಈ ಕಡೆಗೆ ಈ ಥರ ಇವರು ಇದೆ ಅಣ್ಣಪ್ಪ ಸ್ವಾಮಿ ಗುಡಿ. ಇದು ಸಿಂಗಲ್ ರೋಡು. ಅಲ್ಲಿ ಇಲ್ಲಿ ಹಾಕ್ಬೇಕು ಗಾಡಿನ. ಇದು ಮಜಾ. ವಾಪಸ್ ಬರ್ತಾ ಹಾಕೋಣ. ಇನ್ನು ಮುಂದೆ ಇದೆ ಬನ್ನಿ. ಅಲ್ಲ, ಅಲ್ಲೋಗೋಣ, ಅಲ್ಲಿ ಒಂದು ಫಾಲ್ಸ್ ಇದೆ ಬನ್ನಿ. ಮಧ್ಯರಾತ್ರಿ 1 ಗಂಟೆಲಿ ಇಳಿಸಿರೋದು ಇಲ್ಲಿ ನಾವು. ಅಯ್ಯೋ, ಪೊಲೀಸ್ ಇದ್ದಾರೆ, ಗಾಡಿ ನಿಲ್ಸಕ್ಕೆ ಬಿಡಲ್ಲ. ಏನು ಸ್ನೇಹಿತರೆ ಇದು, ಊರಿಗೆ ಬರಬೇಕಾದ್ರೆ ಬೈತಾರೆ, ಒಬ್ಬ ನಿಲ್ಸಿದ್ರೆ ಎಲ್ಲ ನಿಂತ್ಕೋತಾರೆ ಅಂತ. ತಡೀರಿ ನೋಡ್ತಾ ಇದ್ದೀನಿ, ಇಲ್ಲೊಂದು ಫಾಲ್ಸ್ ಇದೆ ಬನ್ನಿ. ಓಹೋ, ಇಲ್ಲಿ ಊಟ ಮಾಡ್ತೀನಿ ತಡೀರಿ ಸ್ನೇಹಿತರೆ. ಈ ಕಡೆ ರೈಟ್ ಸೈಡಲ್ಲಿ ಏನೂ ಕಾಣಿಸ್ತಾ ಇಲ್ಲ, ಆದರೆ ಬೇಜಾರಾಗಬೇಡಿ, ಲೆಫ್ಟ್ ಸೈಡಲ್ಲಿ ಫಾಲ್ಸು, ಜರಿ ಸೂಪರಾಗಿದೆ. ಬಟ್ ಒಂದೇನಂದರೆ ಈ ಸಲ ಸಿಕ್ಕಾಪಟ್ಟೆ ಸ್ಟ್ರಿಕ್ಟ್ ಮಾಡಿದ್ದಾರೆ ಪೊಲೀಸವ್ರು, ಅಲ್ಲಲ್ಲಿದ್ದಾರೆ. ನಿಮಗೆ ಗೊತ್ತು, ಇಲ್ಲೇನಾದರೂ ನಿಲ್ಲಿಸಿದ್ರೆ ಲಾಸ್ಟ್ ಟೈಮ್ ಇಲ್ಲೆಲ್ಲ ರೋಡ್ ಮಾಡ್ಕೊಂಡು ನಿಂತಿದ್ರು ಜನಗಳು. ಅದಕ್ಕೆ ದಕ್ಷಿಣ ಕನ್ನಡ ಪೊಲೀಸ್ ಇಲ್ಲೇ ನಿಂತಿದ್ದಾರೆ, 5,000 ರೂಪಾಯಿ ಫೈನ್ ಹಾಕ್ತಾರೆ. ಪ್ರಕೃತಿನ ಎಂಜಾಯ್ ಮಾಡಬೇಕು, ಹಂಗೆ ಅಂದ್ಬಿಟ್ಟು ನಾವು ನಾನ್ ಸೆನ್ಸ್ ಕ್ರಿಯೇಟ್ ಮಾಡಿ ರೋಡ್ ಬ್ಲಾಕ್ ಮಾಡ್ಕೊಂಡು ಮಾಡೋದು ತಪ್ಪು. ಸೊ ಆ ಥರ ಎಲ್ಲ ಆಗಿದೆಯಲ್ಲ, ದೇವಸ್ಥಾನಕ್ಕೆ ಏನು ಬರ್ತಾರೆ, ಕುಡ್ಕೊಂಡು ಹೋಗ್ತಾರೆ, ಟೋಟಲಿ ರಾಂಗ್. ಹಿಂಗೆ ಮಾಡಿಬಿಟ್ಟು ಕೈ ಹಿಂಗೆ ಆಡಿಸ್ತಾವನೆ, ಬಸ್ ಬಂದು ನೋಡಿದ್ರೆ ಇದೇ ಆಗೋದು ತಪ್ಪು. ಎಲ್ಲ ಬರೀ ಬಾಡಿ ಬರ್ತಾಯಿದೆ ಹಿಂದ್ಗಡೆ. ಸಾಕಾದಾಗಿದ್ದು ಹುಡುಗಿ.
ಯಾರೋ ಗಾಡಿ ಅದರೊಳಗೆ ಎತ್ಕೊಂಡು ಹೋಗೋನೆ, ಮ್ಯೂಸಿಕ್ ಹಾಕೊಂಡು ಡ್ಯಾನ್ಸು. ಓ ಗಾಡಿ ನಿಲ್ಸಿದ್ರಾ? ಹಾಂ ಓಕೆ ಬನ್ನಿ. ಸಮಯ ಬಂದು ಸ್ನೇಹಿತರೆ 6:15 ಚಾರ್ಮಡಿ ಟುಡೇ, ಡೇಟು ಜುಲೈ 10. ರೀಲ್ ನಾವು ನಿಮ್ಮ ನೋಡ್ತೀವಿ, ನೀವು ನಮ್ಮ ನೋಡ್ತೀರಾ ಅಷ್ಟೇ ಜೀವನ. ಅಲ್ಲ ಅವರು ನಾವು ಬೈಕಲ್ಲಿ ಆಗಿ ಬಂದಿಲ್ಲ ಅಂತ. ನನ್ನ ಲೈಟ್ ಕಾಣಿಸ್ತಾ ಅಲ್ವ ಅಟ್ಲೀಸ್ಟು. ಏನಿಲ್ಲ ಹಂಗೆ ಪಾಸ. ಏನೋ ಇದು ಸನ್ ರೂಫ್ ಮಾಡ್ಕೊಂಬಿಟ್ಟವ್ರು ಇವರು. ಅಲ್ಲ ಒಂದು ಬ್ರೇಕ್ ಹೊಡೆದ್ರೆ ಆಚೆ ತಲೆ. ಏನು ಮಾಡ್ತಾರೆ ಗುರು. ಮಾಡ್ತಾಯಿದ್ದೀನಿ. ಏನು ಕಾಣಿಸ್ತಾ ಇಲ್ಲ ಸ್ನೇಹಿತರೆ. ಇಲ್ಲ ಹಿಂಗಿದೆ, ಆಗುಂಬೆ ಹಿಂಗಿರ್ಬೋದು. ಆದರೆ ಕೆಲವೊಂದು ಸಲ ಟೈಮು ಅದು ದೇವ್ರ ಆಶೀರ್ವಾದ ಮ್ಯಾಚ್ ಆಗಬೇಕು. ಹುಡ್ಕೊಂಡು ಹೋಗ್ತೀವಿ, ಆಗಲ್ಲ. ಇವತ್ತು ನೋಡಿ ದೇವ್ರ ಮನೆ ಕ್ಯಾನ್ಸಲ್ ಮಾಡ್ಬಿಟ್ಟು ಹಿಂಗೆ ಬಂದ್ವಿ. ದಟ್ಸ್ ಹೌ ಇಟ್ ಈಸ್. ಜೀವನ ಹಂಗೆ, ಬೇಕಾದಾಗ ಕೊಡಲ್ಲ. ನಾವು ಯಾವಾಗ ಬೇಡ ಅಂತೀವಿ ಅವಾಗ ಕೊಟ್ಬಿಡ್ತಾರೆ. ಒಂದೊಂದು ಸಲ ಅನ್ಎಕ್ಸ್ಪೆಕ್ಟೆಡಾಗಿ ಬಂದುಬಿಡುತ್ತೆ ಲೈಫಲ್ಲಿ ಹಂಗೆ. ಮದುವೆ ಆಗಲಿ, ಲವ್ ಆಗಲಿ, ಮಕ್ಕಳಾಗಲಿ, ಕೆಲಸ ಆಗಲಿ, ನಾವು ಹುಡ್ಕೊಂಡು ಹೋಗ್ಬಾರ್ದು. ಒಂದು ಮಾತಿದೆ, ಮಾಥ್ಯೂ ವೇಡನ್ ಯಾರೋ ಹೇಳ್ತಾರೆ, ಮಾಥ್ಯೂ ವೇಡನ್ ಅಲ್ಲ ಯಾರವರು, ಒಬ್ಬರು ಆಸ್ಟ್ರೇಲಿಯನ್ ಪ್ಲೇಯರ್ ಹೇಳ್ತಾರೆ, ಚಿಟ್ಟೆನ ಹಿಡಿಬೇಕಾದ್ರೆ ಹಿಂಗೆ ಹಿಡಿಯೋಕೆ ಹೋದರೆ ಸಿಗಲ್ವಂತೆ, ಸ್ವಲ್ಪ ಸಾಫ್ಟಾಗಿ ಕೂತ್ಕೋಬೇಕಂತ. ಹಿಂಗೆ ಅದಾಗದೆ ಬಂದು ಕೂತಾಗ ಫೀಲ್ ಮಾಡಬೇಕಂತ. ಹಂಗೆ ಜೀವನ ಅದಾಗೆ ಬರ್ಬೇಕು ಲೈಫಲ್ಲಿ. ಸ್ನೇಹಿತರೆ ಈಗ ಕರೆಕ್ಟಾಗಿದೆ. ನೀವೇನೋ ಬೆಂಗಳೂರಲ್ಲಿ ಕೂತ್ಕೊಂಡು ಈ ವ್ಲಾಗ್ ನೋಡ್ತಾ ಇದ್ದರೆ, ಅಥವಾ ಈ ಕಡೆ ಮಳೆ ಆಗ್ತಿದೆ, ರೆಡ್ ಅಲರ್ಟ್ ಇದೆ ಅಂತೆಲ್ಲ ದಕ್ಷಿಣ ಕನ್ನಡಕ್ಕೆ ಬರೋದು ಅವಾಯ್ಡ್ ಮಾಡ್ತಾಯಿದ್ರೆ, ಟಿ ವಿ ನೋಡೋದು ಫಸ್ಟು ನಿಲ್ಲಿಸಿ. ಓಕೆ, ಹಣೆ ಬರದಲ್ಲಿ ನಿಮ್ಗೆ ಆಗಬೇಕು, ಅದು ಆಗಬೇಕು ಅಂತಿದ್ರೆ ಹಾಗೇ ಆಗುತ್ತೆ. ಮನೇಲಿ ಕೂತಾಗಲೇ ಆಗುತ್ತೆ, ಏನೂ ಮಾಡೋಕ್ಕಾಗಲ್ಲ. ಆದ್ದರಿಂದ ನಿಮ್ಮ ವಯಸ್ಸನ್ನ ಹಾಳು ಮಾಡ್ಕೋಬೇಡಿ. ವಯಸ್ಸಲ್ಲಿ ಬನ್ನಿ, ಕಾಲಲ್ಲಿ ಶಕ್ತಿ ಇರಬೇಕಾದ್ರೆ ಗಾಡಿ ಓಡಿಸಿ. ಒಂದು ಟೈಮಲ್ಲಿ ದುಡ್ಡು ಬರುತ್ತೆ, ಆದರೆ ಕೈಕಾಲಲ್ಲಿ ಶಕ್ತಿ ಇರಲ್ಲ, ಗಾಡಿನೂ ಇರುತ್ತೆ, ಅವಾಗ ಏನೂ ಮಾಡೋಕ್ಕಾಗಲ್ಲ ಲೈಫಲ್ಲಿ. ಅಲ್ಲಿ ಸ್ವಲ್ಪ ಸೇವಿಂಗ್ಸ್ ಆದರೂ ಮಾಡಿಕೊಂಡು ಈ ಥರ ಜಾಗಗಳು ನೋಡಿ ಲೈಫಲ್ಲಿ ಮೀನಿಂಗ್ಫುಲ್ ಆಗಿರಿ. ಯಾಕಂದರೆ ಕೆಲವೊಂದು ಸಲ ಅನಿಸುತ್ತೆ ಬೇರೆ ದೇಶಕ್ಕೆ ಹೋಗ್ಬೇಕಾ, ನೀವೇನು ಮಾಡ್ತಾಯಿಲ್ಲ ಗುರು ಅಂತ ಹೇಳ್ತಾರೆ ನಿಮ್ಮ ರಿಲೇಟಿವ್ಸು. ಇಲ್ಲ, ನಮ್ಮ ದೇಶದಲ್ಲೇ ಸಿಕ್ಕಾಪಟ್ಟೆ ಜಾಗಗಳಿದೆ. ಆ ಟೈಮ್ಗೆ ಮ್ಯಾಚ್ ಆಗೋ ಥರ ನಾವು ಸ್ವಲ್ಪ ಟೈಮ್ ಮಾಡಿಕೊಂಡು ಈಗ ಆ ಸೀಸನ್ಗೆ ಓಡಾಡಬೇಕು ಅನ್ನೋದು ಮಾಡ್ಕೊಳ್ಳಿ. ಕೊಟ್ಟಿಗಾರದಲ್ಲಿ ಒಂದು ಒಳ್ಳೆ ನೀರು ದೋಸೆ ಆಯಿತು. ಇಲ್ಲಿಂದ ಡೈರೆಕ್ಟ್ ರೂಮ್ಗೆ ಹೋಗ್ತಾಯಿದ್ದೀವಿ. ಅನಿಲ್ ನೀರು ದೋಸೆ. ಅಲ್ಲಿ ಕತ್ಲೆ ಇತ್ತು, ಬಟ್ ಇಲ್ಲಿ ಕತ್ಲೆನೇ ಇಲ್ಲ. ಬರ್ತಿತ್ತು ಸ್ನೇಹಿತರೆ ಇಲ್ಲಿಗೆ ಬಂದಿದ್ದು.